ಏನು ಕನಸು ಇಟ್ಕೊಂಡ್ ಬಂದಿದ್ರಿ ರಾಮದುರ್ಗ ಪಟ್ಟಣದ ಬಗ್ಗೆ? ಯಾವ ಕನಸಿನಲ್ಲಿ ಯಶಸ್ಸನ್ನು ಕಂಡ್ರಿ ಸರ್? ಈ ರಾಜ್ಯ ಸರ್ಕಾರ ಬಂದಾಗಿಂದ ಇಲ್ಲಿವರೆಗೆ ಈ 2.5-3 ವರ್ಷ ಕಾಲ ಹತ್ತಿರದಲ್ಲಿ ಎಷ್ಟು ಅನುದಾನವನ್ನು ತರೋದ್ರಲ್ಲಿ ಯಶಸ್ಸನ್ನು ಕಂಡ್ರಿ ಸರ್? ಸುರೇಶ್ ಅಂಗಡಿಯವರಾಯಿತು, ಮಂಗಳಾ ಅಂಗಡಿಯವರಾಯಿತು, ಮತ್ತು ಜಗದೀಶ್ ಶೆಟ್ಟರ್ ಅವರಾಯಿತು. ಈ ರಾಮದುರ್ಗ ಪಟ್ಟಣಕ್ಕೆ ಕೇಂದ್ರದಿಂದ ಬಂದಿರತಕ್ಕಂಥ ಅನುದಾನ ಯಾವುದು? ಕ್ಷೇತ್ರದ ಕಣ್ಣೀರು, ಜನಸಾಮಾನ್ಯರ ಕಣ್ಣೀರು ಒರೆಸುವಂಥ ನಮ್ಮ ನಾಯಕ ಅದು ಅಶೋಕ್ ಪಟ್ಟಣ. ಕೇಂದ್ರದಿಂದ ಏನು ಸಹಾಯ ಬಂದಿಲ್ಲ, 3 ಕಾಸು ಕೂಡ ಸಹಾಯ ಬಂದಿಲ್ಲ. ಈ ಕ್ಷೇತ್ರದ ಕಣ್ಣೀರು ಒರೆಸುವಂಥ ಜನನಾಯಕ ಅಂತೇಳಿ ಜನಸಾಮಾನ್ಯರು ಒಪ್ಕೊಂತಾರೆ ಸರ್ ನಿಮ್ಮನ್ನು. ಯಾವ ರೀತಿ ಮನಸ್ಸಲ್ಲಿ, ಅವರ ಹೃದಯದಲ್ಲಿ ತಾವು ಮನೆ ಮಾತಾಗಿದೆ ಸರ್. ಈ ವೋಟ್ ಚೋರಿ, ಬ್ಯಾಲೆಟ್ ಪೇಪರು, ಈ ವಿಷಯಗಳ ಬಗ್ಗೆ ತಮ್ಮ ಅಭಿಪ್ರಾಯ ಸರ್? ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ. ಇಂದು ನ್ಯೂಸ್ 43 ಇಂಡಿಯಾ ತಂಡ ಇನ್ ಸರ್ವೇದಿಂದ ಅನೇಕ ವಿಷಯಗಳ ಬಗ್ಗೆ ಗ್ರೌಂಡ್ ರಿಪೋರ್ಟಿಂಗ್ ನಡೀತಾ ಇದೆ. ಗ್ರೌಂಡ್ ರಿಪೋರ್ಟಿಂಗ್ ನಡೀತಾರಂಥ ಹಿನ್ನೆಲೆ, ಗ್ರೌಂಡ್ ರಿಪೋರ್ಟಿಂಗ್ ನಡೀತಾರಂಥ ಮೂಲ ಅಜೆಂಡಾ, ಮುಂಬರ್ತಾ ಇರುವಂಥ 28-29 ಚುನಾವಣಾ ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್, ಮತ್ತು ರಾಜ್ಯ ಸರ್ಕಾರದಿಂದ ಸಚಿವ ಸಂಪುಟ ಪುನರ್ರಚನೆಗಾಗಿ ಮತ್ತು ರಾಜ್ಯ ಸರ್ಕಾರದಿಂದ ಆಯ್ಕೆಯಾಗಿರ್ತಕ್ಕಂಥ ಶಾಸಕರಾಗಿರಲಿ, ಕ್ಷೇತ್ರದಲ್ಲಿ ನಡೀತಾರಂಥ ಅಭಿವೃದ್ಧಿ ವಿಷಯಗಳ ಬಗ್ಗೆ ಮತ್ತು ಕ್ಷೇತ್ರದಲ್ಲಿ ಜನಪರ ಚಿಂತನೆ, ಪಕ್ಷಾತೀತ ರಾಜಕಾರಣ ಮತ್ತು ಜಾತ್ಯತೀತವಾಗಿ ಮಾಡ್ತಾ ಇರೋಂಥ ರಾಜಕಾರಣ ವಿಷಯಗಳ ಬಗ್ಗೆ ಇನ್ ಸರ್ವೆ ಮತ್ತು ಭಾರತ್ ನ್ಯೂಸ್ 43 ಇಂಡಿಯಾ ಮತ್ತು ಇನ್ ಸರ್ವೆದಿಂದ ನಡೀತಿರೋಂಥ ಗ್ರೌಂಡ್ ರಿಯಾಲಿಟಿವರೆಗೂ ಇವತ್ತು ನಾವು ಭೇಟಿ ಕೊಟ್ಟಿರ್ತಕ್ಕಂಥ ಕ್ಷೇತ್ರ ಕಿತ್ತೂರು ಕರ್ನಾಟಕ ಭಾಗದ ಅಖಂಡ ಜಿಲ್ಲೆ, ಬೆಳಗಾವಿ ಜಿಲ್ಲೆಯ ರಾಮದುರ್ಗ ವಿಧಾನಸಭಾ ಕ್ಷೇತ್ರದ, ರಾಮದುರ್ಗ ತಾಲೂಕಿನ ರಾಮದುರ್ಗ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಅಶೋಕ್ ಪಟ್ಟಣ್ ಅವರು, ಮತ್ತು ತಂದೆ ತಾಯಿಗೆ ತಕ್ಕ ಮಗನಾಗಿ, ಕ್ಷೇತ್ರಕ್ಕೆ ದನಿವರಿಯದ ಜನನಾಯಕನಾಗಿ, ಅಭಿವೃದ್ಧಿ ಹರಿಕಾರನಾಗಿ ಮತ್ತು ಕ್ಷೇತ್ರದಲ್ಲಿ ದಿನನಿತ್ಯ ಜನಸಂಪರ್ಕ ಮತ್ತು ಬೆಂಗಳೂರಿಗೆ ಪ್ರಯಾಣ ಬೆಳೆಸಿ ಕ್ಷೇತ್ರದ ಬಗ್ಗೆ ಬೇಕಾಗಿರ್ತಕ್ಕಂಥ ಅಭಿವೃದ್ಧಿ ಬಗ್ಗೆ ಚಿಂತನೆ ನಡೆಸಿರ್ತಕ್ಕಂಥ ಅಶೋಕ್ ಪಟ್ಟಣ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ವೀಕ್ಷಕರೇ, ಅವ್ರ ಜೊತೆ ಜಾಸ್ತಿ ಸಮಯನ ತಗೊಳ್ಳದಂತೆ ನೇರವಾಗಿ ವಿಷಯಕ್ಕೆ ಹೋಗ್ತಾ ಇದ್ದೇನೆ. ಅವ್ರ ಜೊತೆ ಮಾತನಾಡೋಣ, ಈ ಸಂದರ್ಶನ ಜೊತೆನೂ ಪ್ರಾರಂಭ ಮಾಡಿಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ. ಚೆನ್ನಾಗಿದ್ದೀರಾ ಪಟ್ಟಣ್ ಸಾಹೇಬ್ರೆ? ಚೆನ್ನಾಗಿ. ನನ್ನ ಮೊದಲನೇ ಪ್ರಶ್ನೆ ತಮ್ಮ ವೈಯಕ್ತಿಕ ಜೀವನ ಕಡೆ. ತಂದೆ ತಾಯಿಯವರು ಕೂಡ ಶಾಸಕರು, ತಂದೆಯವರು ಕೂಡ ಸ್ವಾತಂತ್ರ್ಯ ಹೋರಾಟಗಾರರು, ತಾಯಿಯವರು ಕೂಡ ಈ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗಾಗಿ ಹೋರಾಟ ಮಾಡ್ತಿರ್ತಕ್ಕಂಥವ್ರು, ಮತ್ತು ತಂದೆ ತಾಯಿಗೆ ತಕ್ಕ ಮಗನಾಗಿ ಅಶೋಕ್ ಪಟ್ಟಣ್ ಅವರು ಕೂಡ ಕ್ಷೇತ್ರದಲ್ಲಿದ್ದಾರೆ. ಎಲ್ಲಿಂದ ಪ್ರಾರಂಭವಾಯಿತು ಸರ್ ನಿಮ್ಮ ಜೀವನ? ನಮ್ಮ ತಂದೆಯವರು MLA ಆದಾಗ ನಾನು ಬೆಂಗಳೂರೊಳಗೆ ಓದ್ತಾ ಇದ್ದೆ. ಸರ್, ಬೆಂಗಳೂರು ಓದೋ ಟೈಮಿಗೆ ನಮಗೆ ಕ್ರೀಡೆಯೊಳಗೆ ಭಾಳ ಇಂಟ್ರೆಸ್ಟ್ ಇತ್ತು. ಅಲ್ಲಿ ಈಜೋದ್ರಿಗೆ ತರಬೇತಿ ನೋಡಿದೆ. ನಮ್ಮ ರಾಜ್ಯಕ್ಕೆ 3-4 ಸರಿ ನಾನು ಪಾರ್ಟಿಸಿಪೇಟ್ ಮಾಡಿದೆ. ನನ್ನ ಜೊತೆ ನಮ್ಮ ತಂಗಿ ಕೂಡ ಸ್ಟೇಟ್ ಸ್ವಿಮ್ಮಿಂಗ್ ಚಾಂಪಿಯನ್ ಆಗಿದ್ದಾರೆ. ದಸರಾ ಅವಾರ್ಡ್ ಕೂಡ ಸಿಕ್ಕಿದೆ. ನಾವು ಅಲ್ಲೇ ರಾಜಕೀಯ ಮಾಡಿಕೊಂಡು ವಿದ್ಯಾರ್ಥಿ ಚಳವಳಿಗೆ ಭಾಗವಹಿಸಿ, ದೇವರಾಜ್ ಅವರು ಮುಖ್ಯಮಂತ್ರಿ ಇದ್ದಾಗ ವಿದ್ಯಾರ್ಥಿ ಚಳವಳಿಗೆ ಭಾಗವಹಿಸಿ, ಅಲ್ಲಿಂದ ಮತ್ತೆ ಕ್ರಮೇಣ ಯೂತ್ ಕಾಂಗ್ರೆಸ್ಸು, ಕ್ರಮೇಣ ಮೇನ್ ಕಾಂಗ್ರೆಸ್ ಬಂದು ನಾವೆಲ್ಲ 20-30 ವರ್ಷ ನಾವೆಲ್ಲ ಕೆಲಸ ಮಾಡ್ಕೊಂಡು ಬೆಂಗಳೂರಿಗಿದ್ದೆ. ನಮ್ಮ ತಂದೆ ತಾಯಿ ಒಬ್ಬರು MLA ಇಲ್ಲ ಆದಾಗ ನನಗೆ ಭಾಳ ಸರಿ ಇಲ್ಲಿ ಬಂದು MLA ಆಗಬೇಕು ನಾವು ಕರೆದು, ನಾನು ಬರೋಕ್ಕಾಗಲ್ಲ, ನಾನು ಅಲ್ಲೇ ಬೆಂಗಳೂರು ಬೆಳೆದಿನಿ, ಅಲ್ಲೇ ಇರ್ತೀನಿ ಅಂತ ಹೇಳಿ ಭಾಳ ವಾದ ವಿವಾದ ಆಯಿತು. ಕೊನೆಗೆ SM ಕೃಷ್ಣ ಅವ್ರು ಚೀಫ್ ಮಿನಿಸ್ಟರ್ ಇದ್ದಾಗ ಜನಾರ್ದನ್ ಪೂಜಾರಿಯವರು ನೀನು ಹೋಗಲೇಬೇಕು ಇಲ್ಲಿ ಅಂಥೇಳಿ ಇಲ್ಲಿ ಕಳಿಸಿ ನನಗೆ ಶಾಸಕರಾಗಬೇಕು, ನೀನು ನಿಮ್ಮ ತಂದೆಗೆ ಬೆಲೆ ಕೊಡಬೇಕು ಅಂತೇಳಿ ನನಗೆ ಬುದ್ಧಿ ಹೇಳಿ ಕಳಿಸಿದ್ರು. ಅದರ ಮೊದಲೇ ಸರಿ ನನಗೆ ಊರು ಪರಿಚಯ ಇರಲಿಲ್ಲ, ಹಾಗಾಗಿ ನಾನು ಸೋತೆ 2004ರಲ್ಲಿ. ಆಮೇಲೆ ಮುಂದಿನ ಸರಿ ನೆಕ್ಸ್ಟ್ ಟೈಮ್ ನಾನು ಇಲ್ಲೇ ಸೋತ ಮೇಲೆ ಇಲ್ಲೇ ನಾನು ಕ್ಯಾಂಪ್ ಮಾಡಿ ಬೆಂಗಳೂರು ಮನೆ ಮುಚ್ಚಿ ಇಲ್ಲೇ ಬಂದು ಇಲ್ಲೇ ಸೆಟ್ಲಾಗಿ ಮತ್ತೆ ಕಷ್ಟಪಟ್ಟು ಮತ್ತೆ ನಾನು ಗೆದ್ದಿದೆ. 2000 ಗೆದ್ದು ಆಮೇಲೆ ಅಭಿವೃದ್ಧಿ ಕೆಲಸ ಚೆನ್ನಾಗಿ ಮಾಡಿ ಮತ್ತೆ ಸೆಕೆಂಡ್ ಟೈಮ್ ಕೂಡ ಮತ್ತೆ ಗೆದ್ದೆ. 3ನೇ ಸರಿ ಕೂಡ ನಾನು ಹ್ಯಾಟ್ರಿಕ್ ಆಗೋತಿತ್ತು. 2008 ಓಟೊಳಗೆ ಕೆಲವು ಏನೇನೋ ಪಟ್ಟಬದ್ಧ ಹೆಸರಾತಿಗಳು, ಜಾತಿವಾದಿ ಅದೇನೋ ಗಲಾಟೆ ಮಾಡಿ ನನಗೆ ಬೇಕು ಅಂತ ಸೋಲಿಸ್ಬೇಕು ಅಂತೇಳಿ ಬರೀ 2008 ಸೋಲು ಅನ್ಬಸ್ದೆ. ಮತ್ತು ಮೊನ್ನೆ ನೋಡಿದ ಚುನಾವಣೆಯೊಳಗೆ ನಾನು ಮತ್ತೆ 3ನೇ ಬಾರಿ ನಾನು ಆಯ್ಕೆ ಆಗಿದ್ದೇನೆ. ಕಂಪ್ಲೀಟಾಗಿ ನಾವು ಏನು ರಾಮದುರ್ಗ ಅಭಿವೃದ್ಧಿಗೆ ಎಲ್ಲ ಏನೇನು ಬೇಕೋ ಎಲ್ಲ ಕೆಲಸ ಮಾಡ್ತಾಯಿದ್ದೀನಿ. ಸರಿ ಸರ್, ಟೋಟಲಿ 5 ಸ್ಪರ್ಧೆ, 3 ವಿಜಯಶಾಲಿ, 2 ಪರಾಜಿತ ಆಗಿ ತಾವು ಕ್ಷೇತ್ರದಲ್ಲಿ ಇದ್ರಿ. ಕ್ಷೇತ್ರದಲ್ಲಿ ಜನಸಾಮಾನ್ಯರು ಮಾತನಾಡ್ತಾರೆ, ಅಭಿವೃದ್ಧಿಯಲ್ಲಿ ಅಶೋಕ್ ಪಟ್ಟಣ್ ಅವರು ಎತ್ತಿದ್ದ ಕೈ, ಹಿಡಿದ ಕೆಲಸನೇ ಕೂಡ ಚಾಚು ತಪ್ಪದೆ ಮಾಡುವಂಥ ನಾಯಕ, ಆದರೆ ಕ್ಷೇತ್ರದಲ್ಲಿ ಕಾಣಿಸ್ಕೊಳ್ಳೋಂಗಿಲ್ಲ. ಕ್ಷೇತ್ರದಲ್ಲಿ ಕಾಣಿಸ್ಕೊಳ್ತಾನೆ ಇದಕ್ಕೆ ಕೆಲವರು ಒಂದು ಅಭಿಪ್ರಾಯ ಹಾಗೆ.
ನಮ್ಮ ಬಗ್ಗೆ ಸುಮ್ಮನೆ ದೂಷಣೆ ಮಾಡಬೇಕು ಅಂತೇಳಿ ಇರಲ್ಲ ಅಂತ ಹೇಳ್ತಾರೆ. ಈಗ ಬಂದರೆ ನಾನು ಈಗ ಬಂದಿದ್ದೀನಿ, ಈಗ 4 ದಿನ ಆಯಿತು, ಕೆಲಸ ಮಾಡ್ತೀನಿ. ಬೆಂಗಳೂರಿಗೆ ಹೋಗಲೇಬೇಕು, ಅಭಿವೃದ್ಧಿ ಕೆಲಸ ಮಾಡೋಕೆ ಇಲ್ಲೇ ಕೂತ್ಕೊಂಡು ಆಗಲ್ಲ. ಅಲ್ಲಿಂದ ಸೆಕ್ರೆಟ್ರಿ, ಡೆಪ್ಟಿ ಸೆಕ್ರೆಟ್ರಿ ಎಲ್ಲ ಕಡೆ ಓಡಾಡಿದ ಕೆಲಸಗಳು ಫಾಲೋಅಪ್ ಆಗ್ತವೆ, ಫೈಲ್ ಏನಾರು ಆಗಲ್ಲ. ಹಾಗಾಗಿ ನಾನು ಬೆಂಗಳೂರಿಗೆ ಸ್ವಲ್ಪ ಅಲ್ಲಿ 15 ದಿನ, ಇಲ್ಲಿ 15 ದಿನ ಅಲ್ಲಿ ಅಡ್ಜಸ್ಟ್ ಮಾಡಿಕೊಂಡು, ಇಲ್ಲಿ ಕಾರ್ಯಕ್ರಮ ಇದ್ದಾಗ ಅಟೆಂಡ್ ಮಾಡ್ತೀನಿ, ಅಲ್ಲಿ ಮೀಟಿಂಗ್ ಇದ್ದಾಗ ಅಲ್ಲಿ ಅಟೆಂಡ್ ಮಾಡ್ತೀನಿ, ಆ ಥರ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾನೆ. ಕೆಲವ್ರು ನಮ್ಗೆ ಆಗದೆ ಇರೋರು ಅಲ್ಲೇ ಇರ್ತಾರೆ ಅನ್ನೋದು ಪುಕಾರ ಮೊದಲಿಂದ ಇದ್ದೇ ಇದೆ ಬಿಡಿ. ನಾನು ಯಾಕಂದರೆ ಬೆಂಗಳೂರಿಂದ ಬಂದಲ್ಲ, ಅದಕ್ಕೆ ಹಾಗಾಗಿ ಅವ್ರು ಅಲ್ಲೇ ಇರ್ತಾರೆ ಅಂತ ಒಂದು ಯಾವಾಗಲೂ ಆರೋಪ ಮಾಡ್ತಾ ಇರ್ತಾರೆ. ಆ ಆರೋಪಕ್ಕೆ ವಿರುದ್ಧವಾಗಿ ನಾನು ಗೆಲ್ತಾ ಇರ್ತೀನಿ. ಎಸ್, ಈ ರಾಮದುರ್ಗ ಪಟ್ಟಣಕ್ಕೆ ಮುಳ್ಳೂರು ಘಾಟಿನ ಒಂದು ವಿಷಯದಲ್ಲಿ ತಾವು ಅತಿ ಹೆಚ್ಚು ಅಭಿವೃದ್ಧಿಯನ್ನು ತರೋದರಲ್ಲಿ ಮತ್ತು ಈಶ್ವರ ಮೂರ್ತಿಯನ್ನು ಮಾಡೋದರಲ್ಲಿ ಮತ್ತು ಬಸವಣ್ಣವರ ಪುತ್ಥಳಿಯನ್ನು ಮಾಡೋದರಲ್ಲಿ ತಾವು ನಂದಿಯನ್ನು ಹಾಕ್ಸೋದಲ್ಲಿ ತಾವು ಯಶಸ್ಸನ್ನು ಕಂಡ್ರಿ. ಆದರೆ ಜನಸಾಮಾನ್ಯರು ಮಾತನಾಡ್ತಾ ಇದ್ದಾರೆ, ಈ ರೊಟೇಷನ್ದಲ್ಲಿ ತೊಗೊಂಡು ಹೋಗೋದಕ್ಕಿಂತ ಹಳೆ ತೊರಗಲ್ ಭಾಗದಲ್ಲಿ ತೊಗೊಂಡು ಹೋಗಿದ್ರೆ ಸ್ವಲ್ಪ ಈಸಿ ಆಗ್ತಿತ್ತು ಅನ್ನೋಂಥ ವಿಷಯಗಳು. ಯಾವುದು ರಸ್ತೆನ ಈ ರಸ್ತೆ ಬಗ್ಗೆ ಕೂಡ ರಸ್ತೆಯವರು ನಾವು ಅದು ಮಾಡೋಕ್ಕಾಗಲ್ಲ. ಅದೆಲ್ಲ ಕಂಪ್ಲೀಟಾಗಿ ಎಲ್ಲ ಇವರು ತಂತ್ರಜ್ಞಾನ ಎಲ್ಲ ಬಂದು ಎಲ್ಲ ಅಧಿಕಾರಿಗಳು ಬಂದು ನೋಡಿ ಆ ಕಡೆ ಹತ್ತಿರ ಆಗುತ್ತೆ ಅಂಥೇಳಿ ಸೆಂಟ್ರಲ್ ಗೌರ್ಮೆಂಟಿಂದ ಕೂಡ ಒಂದು ಅವ್ರ ಟೀಮ್ ಬಂದು ಎಲ್ಲ ನೋಡ್ಕೊಂಡು ಯಾವ ಕಡೆ ಹತ್ತಿರ ಆಗುತ್ತೆ, ಫೀಸಬಲ್ ಆಗುತ್ತೆ ಅಂತ ನೋಡ್ಕೊಂಡು ಅವ್ರು ಮಾಡಿರೋದು. ನಮಗೇನು ರಾಮದುರ್ಗ ಜಯಂತಿ ಆಗಲಿ ನನಗೂ ಕೂಡ ಮುಳ್ಳೂರು ಘಾಟ್ನ ಸಬಲೀಕರಣ ಮಾಡ್ಬೇಕು ಅನ್ನೋದು ಒಂದೇ ದೃಷ್ಟಿ ಇತ್ತು. ನಮ್ಗೆ ಆ ಕಡೆ ಹಳೆ ತೊರಗಲ್ ಕಡೆಯಿಂದ ಮಾಡಿದ್ರೆ ಈ ಕಡೆ ಮಾಡಿ ನಮ್ಗೆ ಬೇಕಾಗಿರಲಿಲ್ಲ. ನಮಗೇನು ರೋಡು ಸಲೀಸಾಗಿ ಎಲ್ಲ ಗಾಡಿಗಳು ಓಡಾಡಬೇಕು ಅಂತ ಆ ಥರ ಇತ್ತು. ಹಾಗಾಗಿ ಅವ್ರ ಪ್ರಕಾರ ಮಾಡಿದ್ದೀವಿ ಅಷ್ಟೇ. ಸರಿ ಸರ್, ಈ ರಾಮದುರ್ಗ ಪಟ್ಟಣಕ್ಕೆ ಅತಿ ಹೆಚ್ಚು ಅಭಿವೃದ್ಧಿ ತರೋದರಲ್ಲಿ ಪಾತ್ರ ವಹಿಸಿರ್ತಕ್ಕಂಥ ನಮ್ಮ ಅಶೋಕ್ ಪಟ್ಟಣ ಅವರು. ಆದರೆ ಕೆಲವೊಂದಿಷ್ಟು ಭಾಗದಲ್ಲಿ ಈ ರಾಜ್ಯ ಸರ್ಕಾರ ಗ್ಯಾರಂಟಿ ಬಂದಾಗಿಂದ ಅಭಿವೃದ್ಧಿಗೆ ಕುಂಠಿತವಾಗ್ತಾ ಇದೆ ಅನ್ನೋಂಥ ವಿಷಯಗಳನ್ನು ಕೂಡ ಪ್ರಸ್ತಾವನೆ ಆಗ್ತದೆ. ಏನಿಲ್ಲ, ಕುಂಠಿತ ಏನಾಗ್ತಾ ಇಲ್ಲ, ಸುಮ್ಮನೆ ಅವರು ವಿರೋಧ ಪಕ್ಷದವ್ರು ಹೇಳ್ತಾರೆ ಕುಂಠಿತ. ಈಗಾಗಲೇ ನೋಡಿ ಚಂದ್ರಗಿ ಭಾಗದಾಗೆ ಸುಮಾರು 100 ಕೋಟಿ ಹತ್ತತ್ರ ಸ್ಯಾಂಕ್ಷನ್ ಮಾಡಿ ಟೆಂಡರ್ ಕರೆದಿದ್ದಾರೆ. ಈಗಾಗಲೇ ಕೆರೆಗಳು ತುಂಬಿಸೋದಕ್ಕೆಲ್ಲ ಮಾಡ್ತಾಯಿದ್ದೀವಿ. ಮತ್ತು ಎಲ್ಲ ಬೇಕಾದಷ್ಟು ರಿಲೀಸ್ ಮಾಡ್ತಾರೆ ದುಡ್ಡು. ಈಗ ವೀರಭದ್ರ ಇದ್ದವ್ರಿಗೆ ನಾನು ಫಸ್ಟ್ ಟೈಮ್ MLA ಆದಾಗ ನಾನು ಮಾಡಿದ್ದು ಅದೆಲ್ಲ ನಿಂತೋಗ್ಬಿಟ್ಟು BJP ಸರ್ಕಾರದ 5 ವರ್ಷ ಇದ್ದರು ಯಾರೂ ಏನೂ ಮಾಡೇ ಇಲ್ಲ, 1 ರೂಪಾಯಿ ಬಿಡುಗಡೆ ಆಗಿಲ್ಲ. ಲ್ಯಾಂಡ್ ಅಕ್ವಿಷನು ದುಡ್ಡು ಕೊಟ್ಟಿಲ್ಲ. ಈಗೆಲ್ಲ ಲ್ಯಾಂಡ್ ಅಕ್ವಿಷನ್ ದುಡ್ಡು ಕೊಡಿಸ್ತಾ ಇದ್ದೀನಿ. ಈಗ ಮೊನ್ನೆ ಮೀಟಿಂಗ್ ಕರೆದು ಎಲ್ಲ ಹಳೆ ಕಾಂಟ್ರಾಕ್ಟ್ರಿಗೆ ಕರೆದು ಬುದ್ಧಿ ಹೇಳಿ ಸ್ಟಾರ್ಟ್ ಮಾಡಪ್ಪ, ಇಲ್ಲ ನೀನು ತೆಗೆದಾಕ್ತೀವಿ ಅಂತೆಲ್ಲ ಹೇಳಿ ಮಾಡಿ ಇನ್ನೊಂದು ತಿಂಗಳೊಳಗೆ ಎಲ್ಲ ಅಭಿವೃದ್ಧಿ ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಮತ್ತು ವೀರಭದ್ರ ನೀರಾವರಿ ಮತ್ತು ಸಾಲಾಪುರ ನೀರಾವರಿ ಎರಡನ್ನೂ ಶುರು ಮಾಡ್ತಾಯಿದ್ವಿ. ಸರಿ ಸರ್, ಏನು ಕನಸು ಇಟ್ಕೊಂಡ್ಬಂದಿದ್ರಿ ರಾಮದುರ್ಗ ಪಟ್ಟಣದ ಬಗ್ಗೆ? ಯಾವ ಕನಸಿನಲ್ಲಿ ಯಶಸ್ಸನ್ನು ಕಂಡ್ರಿ ಸರ್? ಒಂದು ಹೊಸ ಅಭಿವೃದ್ಧಿ, ಒಂದು ತಾಲೂಕಿನೊಳಗೆ ಒಂದು ಹೊಸ ಮುಖ ಕೊಡಬೇಕು ಅಂತ ಬಂದೆ. ರಾಮದುರ್ಗದಾಗೆ ಸಿಟಿಯೊಳಗೆ ನಮಗೆಲ್ಲ ಗೊತ್ತಿರೋಂಗೆ ಬರೀ ಧೂಳಿಂದು ನಗರ ಆಗಿತ್ತು. ಇದು ಡಬಲ್ ರೋಡ್ ಮಾಡಿಸ್ದೆ, ಬರೀ ಸಿಂಗಲ್ ರೋಡ್ ಇತ್ತು, ಫುಲ್ಲು ಟ್ರಾಫಿಕ್ ಜಾಮ್ ಆಗಿಬಿಟ್ಟದು. ಅದೆಲ್ಲ ಕಂಪ್ಲೀಟಾಗಿ ಡಬಲ್ ರೋಡ್ ಮಾಡಿಸಿ ಒಳ್ಳೆ ಲೈಟ್ಗಳನ್ನು ಕೂಡ ಅಳವಡಿಸಿ, ಆಮೇಲೆ ಹೊಳೆ ಕೂಡ ಅಗಲೀಕರಣ ಮಾಡಿಸಿ, ಪಿಚ್ಚಿಂಗ್ ಎಲ್ಲ ಮಾಡಿಸಿ ಒಂದು ಅಭಿವೃದ್ಧಿ ಹೊಸದಾಗಿ ಒಂದು ಮುಖ ಪರಿಚಯ ಮಾಡೋಂಗೆ ಮಾಡಿದೆ. ಸರಿ ಸರ್, ಈ ರಾಜ್ಯ ಸರ್ಕಾರ ಬಂದಾಗಿಂದ ಇಲ್ಲಿವರೆಗೆ ಈ 2.5-3 ವರ್ಷ ಕಾಲ ಹತ್ತಿರದಲ್ಲಿ ಎಷ್ಟು ಅನುದಾನವನ್ನು ತರೋದರಲ್ಲಿ ಯಶಸ್ಸನ್ನು ಕಂಡ್ರು ಸರ್? ಸುಮಾರು ಒಂದು 200 ಸುಮಾರು ನನಗೆ ಅಷ್ಟು ಕೆಲಸ ಚಾನ್ಸ್ ಹೋದ 200-300 ಕೋಟಿ ನಾವು ಅನುದಾನ ತಂದಿದ್ದೀವಿ ಈಗಾಗಲೇ. 200-300 ಕೋಟಿ. ಆಮೇಲೆ ರಾಮದುರ್ಗ ಪಟ್ಟಣದ ಪುರಸಭೆಯನ್ನು ಕೂಡ ನಗರಸಭೆಗೆ ಮೇಲ್ದರ್ಜೆಗೆ ತೊಗೊಂಡ್ಬಂದ್ರಿ ಮತ್ತು ಹೊಸ ಕಟ್ಟಡ ಬಗ್ಗೆ ತಾವು ಚಿಂತನೆ ನಡೆಸ್ತಾ ಇದ್ದೀರಿ ಅನ್ನೋಂಥ ವಿಷಯನೂ ಕೂಡ ನಾವು ಕೇಳಿದ್ವಿ. ಹೌದಾ ಸರ್? ಹೊಸ ಲುಕ್ ಕೊಡಬೇಕು ಅಂತ ಭಾಳ ಹಳೇದೋದ್ರು. ಸ್ವಾತಂತ್ರ್ಯ ಹಿಂದೆ ಒಂದು 50 ವರ್ಷ 100 ವರ್ಷದ್ದು ಮುಂಚೆ ಪುರಸಭೆ ಆಫೀಸು, ಅದಕ್ಕೊಂದು ಹೊಸ ಫೇಸ್ ಕೊಡಬೇಕು ಅಂಥೇಳಿ ಡಿಮಾಲಿಷ್ ಮಾಡಿ ಒಂದು ಹೊಸದು ಪುರಸಭೆ ಕಟ್ಟಬೇಕು ಅಂತ ಒಂದು ಪ್ಲ್ಯಾನ್ ನಡೆದಿದೆ. ಈಗಾಗಲೇ ಪುರಸಭೆನ ನೀವು ನೋಡ್ತಾ ಇದ್ರಿ, ಈಗ ಮೇಲ್ದರ್ಜೆಗೆ ಏರಿಸಿದ್ವಿ. ಮೇಲ್ದರ್ಜೆಗೆ ಏರಿಸಿ ಪುರಸಭೆಯಿಂದ ನಗರಸಭೆ ಬಂದಿದೆ ಈಗ. ಮತ್ತು ರಾಮದುರ್ಗ ತಾಲೂಕಿಗೆ ಕಡ್ಕೋಳ ಭಾಗದಾಗೆ ಕೂಡ ಗ್ರಾಮ ಪಂಚಾಯತ್ ತೆಗೆದು ಅಲ್ಲಿ ಕೂಡ ಒಂದು ಅಲ್ಲಿ ಮತ್ತು ಮನೆಯಾಳ ಸೊರೆಬಾನ್ ತೆಗೆದು ಅಲ್ಲಿ ಕೂಡ ಪಟ್ಟಣ ಪಂಚಾಯತಿಗೆ ಮಾಡ್ಸೋಕ್ಕೆ ಗೌರ್ಮೆಂಟ್ ಆರ್ಡರ್ ಆಗಿದೆ. ಎಲ್ಲ ಮೇಲ್ದರ್ಜೆಗೆ ಏರಿಸ್ತಾ ಇದ್ದೀವಿ. ಅನುದಾನ ಜಾಸ್ತಿ ಬರುತ್ತೆ, ಅಭಿವೃದ್ಧಿ ಜಾಸ್ತಿ ಆಗುತ್ತೆ ಅಂತ ಮಾಡ್ತಾಯಿದ್ದೀವಿ. ಸರಿ ಸರ್, ಈ ರಾಮದುರ್ಗ ಪಟ್ಟಣದ ಬಸ್ ಸ್ಟ್ಯಾಂಡನ್ನು ಕೂಡ ಕುದುರೆಬೈಲಿಗೆ ತಗೊಂಡು ಹೋಗುವಂಥ ಪ್ರಯತ್ನ ಕೂಡ ತಾವು ನಡೆಸಿದ್ರಿ ಅಂತ ನಡೆಸಿದೆ. ಇದು ಎಷ್ಟು ವರ್ಷದ ಕನಸು ಸರ್ ನಿಮ್ಮದು? ಇದಾಗಲೇ 10-15 ವರ್ಷದಿಂದ ನಾನು ಮೊದಲೇ ಸರಿ MLA ಆದಾಗಿದ್ದಾನೆ ಇದಾಯಿತು. ಬಟ್ ಇದು ಕುದುರೆಬೈಲ್ದು ಸುಪ್ರೀಂ ಕೋರ್ಟಿಗೆ ಕೇಸ್ ನಡೀತಾ ಇತ್ತು. ಈ ವಿದ್ಯಾ ಇಲಾಖೆಯಿಂದಾಗೆ ಸ್ವಲ್ಪ ತೊಂದರೆ ಆಗಿ ಗಲಾಟೆ ಆಗಿ ಅವರು ಸುಪ್ರೀಂ ಕೋರ್ಟ್ ಕೇಸ್ ಇತ್ತು. ಕೊನೆಗೆ ಸುಪ್ರೀಂ ಕೋರ್ಟ್ನವರು ಒಂದು ಕಾಲೇಜ್ ಯಾವುದು ಅಂದರೆ ಬಸವೇಶ್ವರ ವಿದ್ಯಾವರ್ಧಕ ಸಂಘ ಅಂತೇಳಿ ಬಾಗಲಕೋಟೆ ಅವ್ರಿಗೆ ಹೆಸರಿಗೆ ಆಯಿತು.
ಕೊನೆಗೆ ನಾನು ಅವ್ರಿಗೆ ಕನ್ವಿನ್ಸ್ ಮಾಡಿಸಿ ನೋಡಪ್ಪ ಸಾರ್ವಜನಿಕ ಇಂಟ್ರೆಸ್ಟೆಡ್ ಒಳಗೆ ತಾವು ಬಸ್ ಸ್ಟ್ಯಾಂಡಿಗೆ ಬಿಟ್ಕೊಟ್ಟು ಭಾಳ ಒಳ್ಳೆಯದಾಗುತ್ತೆ ಅಂತಂದರು. ಅವರು ಚರಂತಿ ಮಠವ್ರು ಕೂಡ ಭಾಳ ಒಳ್ಳೆಯವ್ರ ಜನ. ಅವರು ಕೂಡ ಈ ಅಭಿವೃದ್ಧಿ ಮಾಡೋಕ್ಕೆ ನಂದೇನು ತೊಂದರೆ ಇಲ್ಲ, ನಮ್ಮ ಕಾಲದಲ್ಲಿ ನೀವು ಹಳೆ ಬಸ್ ಸ್ಟ್ಯಾಂಡ್ ನಮ್ಗೆ ಬಿಟ್ಕೊಡಿ, ನಿಮ್ಗೆ ನಾವು ಬಿಟ್ಕೊಡ್ತೀವಿ ಅಂತೇಳಿ ಮಾತುಕತೆ ಆಗಿ ಈಗಾಗಲೇ ಗೌರ್ಮೆಂಟ್ನ ಕೂಡ ಕ್ಯಾಬಿನೆಟ್ ಕೂಡ ಡಿಸೈಡ್ ಆಗಿದೆ. ಕ್ಯಾಬಿನೆಟ್ ಕೂಡ ಡಿಸೈಡ್ ಆಗಿ ಈಗ ಟೆಂಡರ್ ಕರೆ ಪರಿಸ್ಥಿತಿಯೊಳಗೆ ಇದ್ದೀವಿ ನಾವು. ಈಗಾಗಲೇ ಹೊಸ ಬಸ್ ಸ್ಟ್ಯಾಂಡ್ ಕರೆಯೋಕ್ಕೆ ಸುಮಾರು ಹೊಸ ಬಸ್ ಸ್ಟ್ಯಾಂಡ್ಗೆ 30 ಕೋಟಿ ರೂಪಾಯಿ ಎಸ್ಟಿಮೇಟ್ ಮಾಡಿ ರೆಡಿ ಮಾಡಿದ್ದಾರೆ. ಈಗ ಬದಲಾಯಿಸ್ಬೇಕಲ್ಲ, ಅವರು ಕೈ ಬದಲಾವಣೆ ಮಾಡೋಕ್ಕೋಸ್ಕರ ಈಗ ಎಲ್ಲ ರೆಡಿ ಆಗ್ತದೆ. ಇಷ್ಟಲ್ಲೇ ಮಾಡ್ತಾಯಿದ್ದೀವಿ. ಎಸ್, ಕ್ಷೇತ್ರದಲ್ಲಿ ಜನಸಾಮಾನ್ಯರು ಮಾತನಾಡ್ತಾ ಇದ್ದಾರೆ. ಗ್ರಾಮೀಣ ಭಾಗದಲ್ಲಿ ಈ ಗೊಡಚಿ ಭಾಗ ಆಯಿತು, ಕೊಲ್ಲತ್ತಿ ಭಾಗದಲ್ಲಿ ಆಯಿತು, ಕ್ಷೇತ್ರದಲ್ಲಿ ನಮಗೆ ಸಿಕ್ಕಿರತಕ್ಕಂಥ ಪುಣ್ಯ ಶಾಸಕರು ಅಂಥೇಳಿ ಜನ ಮಾತನಾಡ್ತಾರೆ ಸರ್. ಅಭಿವೃದ್ಧಿ ಬಗ್ಗೆ ನಾವು ಪುಣ್ಯ ಮಾಡಿದ್ದೀವಿ, ಅಶೋಕ್ ಪಟ್ಟಣ್ ಅವ್ರನ್ನ ಪಡೆದುಕೊಳ್ಳಲಿಕ್ಕೆ ಮುಂದಿನ 28ಕ್ಕೆ ನಿಲ್ಲೋದಿಲ್ಲ ಅನ್ನೋಂಥ ಸುದ್ದಿಗಳನ್ನು ಕೂಡ ಕೇಳ್ತಾ ಇದ್ದೀವಿ ಅನ್ನೋಂಥ ವಿಷಯಗಳು ಪ್ರಸ್ತಾವನೆ ಆಗ್ತಾ ಇದೆ. 28ಕ್ಕೆ ನಿಂತ್ಕೊಳ್ಳೋದಂತ ಯಾರ ಹತ್ರ ಹೇಳೇ ಇಲ್ಲ. ಇದು ಊಹಾಪೋಹಾನ ಸರ್. ಸುಮ್ಮನೆ ಊಹಾಪ. ನಮ್ಮ ವಿರೋಧಿಗಳಿದಾರಲ್ಲ ಅವರು ಅದನ್ನು ಪ್ರಚಾರ ಮಾಡ್ತಾ ಇರ್ತಾರೆ. ಹೋದ ಸರಿನೂ ಹಂಗೆ ಅವ್ರು ನಿಂತ್ಕೊಳ್ಳೋ ಮೇಲೆ ಸೋತ ಮೇಲೆ ಬೆಂಗಳೂರಿಗೆ ಹೋಗ್ಬಿಡ್ತಾರೆ. ಸೋತ ಮೇಲೆ ಬೆಂಗಳೂರು 2 ಸರಿ ಸೋತೆ ಇಲ್ಲೇ ಇದೆಯಲ್ಲಪ್ಪ, ಮತ್ತೆ 3 ಸರಿ ಎಮ್ ಎಲ್ ಎ ಇದೆ. ಹಾಗೆ ಅದೆಲ್ಲ 28 ಮುಂದಿನ ಚುನಾವಣೆ ನಾನು ನಿಂತ್ಕೊಂತೀನಿ, ಅದರ ಬಗ್ಗೆ ಡೌಟ್ ಇಲ್ಲ. ಸರಿ ಸರ್, ಕ್ಷೇತ್ರದಲ್ಲಿ ಜನಸಾಮಾನ್ಯರು ಇನ್ನೊಂದು ಮಾತನಾಡ್ತಾ ಇದ್ದಾರೆ. ಅಶೋಕ್ ಪಟ್ಟಣ್ ಅವರು ಇಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ಮತ್ತು ಸರ್ಕಾರದ ಮುಖ್ಯ ಸಚೇತಕರಾಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಸಚಿವ ಸ್ಥಾನ ಸಿಗಬೇಕು, ಇವ್ರಿಗೆ ಸಿಕ್ಕರೆ ರಾಮದುರ್ಗ ಅನ್ನೋದು ಒಂದು ಅತಿ ಹೆಚ್ಚು ಡೆವಲಪ್ಮೆಂಟ್ ರೂಪದಲ್ಲಿ ತರೋದ್ರಲ್ಲಿ ಪಾತ್ರದಾಯಕವಾಗ್ತಾರೆ ಮತ್ತು ಇದು ಜಿಲ್ಲೆಯ ರೂಪಕ್ಕೆ ತರೋದ್ರಲ್ಲಿ ಯಶಸ್ಸು ಕಾಣುತ್ತೆ ನಮ್ಮ ರಾಮದುರ್ಗ ಅನ್ನೋಂಥ ವಿಷಯನೂ ಕೂಡ ಇದೆ. ಆ ಪ್ರಯತ್ನ ಎಲ್ಲಿವರೆಗೆ ಹೋಗ್ತಾ ಇದೆ ಸರ್? ಎಲ್ಲಿವರೆಗೆ ನೀವು ಫೈಟ್ ಮಾಡ್ತಾ ಇದ್ದೀರಿ ಮಿನಿಸ್ಟ್ರಿ ಬಗ್ಗೆ? ಮಿನಿಸ್ಟ್ರಿ ಬಗ್ಗೆ ಫೈಟ್ ಮಾಡ್ತೀನಿ ಅಂತ ನಾನೊಬ್ಬ ಸೀನಿಯರ್ ಕಾಂಗ್ರೆಸ್ ಮ್ಯಾನ್ ಇದ್ದೀನಿ. ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರು ಏನು ಹೇಳ್ತಾರೆ ಅಂದರೆ, ಮುಖ್ಯ ಸಚೇತಕ ಅಂದರೆ ಮಾನಿಟ್ರ್ ಇದ್ದಂಗೆ. ಸೇಮ್ ನಾನು ಭಾಳ ಸೀನಿಯರ್ ಇದ್ದೀನಿ, ನಾನು ಎಲ್ಲ ಮಂತ್ರಿಗಳು ಕೂಡ ಕಮಾಂಡ್ ಮಾಡೋ ಸ್ಟೇಜ್ನಾಗ ಇದ್ದೀನಿ. ಹಾಗಾಗಿ ಅವರು ಮುಖ್ಯ ಸಚಿವಕ್ಕೆ ಬಿಟ್ಟು ಮತ್ತೆ ಯಾರು ಸಿಗ್ತಾನೆ ಇಲ್ಲಪ್ಪ, ಅದಕ್ಕೆ ನೀವು ಮಂತ್ರಿಮಂಡಲ ಮಾಡ್ತಾ ಇಲ್ಲ, ಸ್ವಲ್ಪ ಯಾರೋ ನೋಡೋಣ ಸರಿ ಅಂತ ಹೇಳಿದ್ದಾರೆ ಅವರು. ಎಸ್ ಸರ್, ಓಕೆ. ತಾವು ಸರ್ಕಾರದ ತುಂಬ ಹತ್ತಿರದಲ್ಲಿ ಮತ್ತು ಮುಖ್ಯಮಂತ್ರಿಯವ್ರಿಗೂ ಕೂಡ ಭಾಳ ಆಪ್ತರಾಗಿರೋದ್ರಿಂದ ನಿಮ್ಮ ಭಾವನೆಗಳಿಗೆ, ನಿಮ್ಮ ಅಭಿವೃದ್ಧಿಯ ಯೋಚನೆಗಳ ಬಗ್ಗೆ, ನಿಮ್ಮ ಒಂದು ಕ್ಷೇತ್ರದ ಸರ್ವ ಜನಾಂಗದ ಶಾಂತಿಯ ತೋಟದ ಅಭಿವೃದ್ಧಿ ಚಿಂತನೆ ಬಗ್ಗೆ ತಾವು ಗಮನ ಹರಿಸುತ್ತಾ ನೀವು ತೊಗೊಂಡು ಹೋಗಿರ್ತಕ್ಕಂಥ ಪ್ರಾಜೆಕ್ಟ್ಗಳಿಗೆ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯವರು ಯಾವ ರೀತಿ ನಿಮಗೆ ಉತ್ತರ ನೀಡ್ತಾರೆ ಮತ್ತು DC ಅವರು ಕೂಡ ಯಾವ ರೀತಿ ಬೆಂಬಲಿಸ್ತಾರೆ ಸರ್ ನಿಮಗೆ? ಸಿದ್ದರಾಮಯ್ಯನವರು ನಾವು ಯಾವುದೇ ಕೆಲಸ ತೆಗೆದುಕೊಂಡೋದ್ರು ಕೂಡ ನೋಡ್ತಾರೆ, ಎಲ್ಲ ಓದ್ತಾರೆ. ಇದು ನೆಸೆಸರಿ ಇದೆಯಾ ಅಥವಾ ಸುಮ್ಮನೆ ಕೊಡ್ತಾರೆ, ಇವರು ನೆಸೆಸರಿ ಇಲ್ಲದಿರೋದು ಕೆಲಸ ಕೊಡ್ತಾರೆ, ನೋಡ್ಬಿಟ್ಟು ಅಕಸ್ಮಾತ್ ಸಾರ್ವಜನಿಕರಿಗೆ ಅಭಿವೃದ್ಧಿ ಕೆಲಸಕ್ಕೆ ಇದು ಹೊಂದ್ಕೊಂತಂದ್ರೆ ಇಮಿಡಿಯೇಟಾಗಿ ಸ್ಯಾಂಕ್ಷನ್ ಮಾಡಿಬಿಡ್ತಾರೆ. ಅದ್ರ ಬಗ್ಗೆ ನೋ ಡೌಟ್. ಸಿದ್ದರಾಮಯ್ಯ ಈಗ ಬಸ್ ಸ್ಟ್ಯಾಂಡ್ದು ಅಷ್ಟೇ 30 ಕೋಟಿ ರೂಪಾಯಿ ಇದೆ. ಅಶೋಕ್ ಈ ಜನವರಿ ಎಷ್ಟೊತ್ತಿಗೆ ನಾನು 2nd ವೀಕ್ಗೆ ಮಾಡಿಕೊಡ್ತೀನಿ ಅಂತಂದಿದ್ದಾರೆ. ನಾವು ಮಾಡಿಕೊಡ್ತೀವಿ. ಮೋಸ್ಟ್ಲಿ ಬಡ್ಜೆಟ್ ನೋಡಿ ಸೇರಿಸ್ಬೋದು ಅಂತ ಕಾಣುತ್ತೆ. 30 ಕೋಟಿ ರಿಲೀಸ್ ಮಾಡ್ತಾರೆ. ಸರಿ, ಮುನವಳ್ಳಿಯಿಂದ ನೀರನ್ನು ಕೂಡ ನಿಮ್ಮ ಡ್ಯಾಮ್ ಸೈಡ್ ನೀರನ್ನು ತರುವಂಥ ಪ್ರಯತ್ನ ಮಾಡಿದರೆ ಎಷ್ಟು ಫೈಟ್ ಮಾಡಿದ್ರಿ? ಹಿಂದಿನವರು ಆಗಲಿಲ್ಲ, ಈ ಬಾರಿ ನಿಮ್ಮ ಒಂದು ಕಾಲದಲ್ಲಿ ನೀವು ಬಂದಂಥ ಕಾಲದಲ್ಲಿ ಜನಸಾಮಾನ್ಯರು ಮಾತನಾಡ್ತಾರೆ, ಅಶೋಕ್ ಪಟ್ಟಣ್ ಅವರು ಬಂದರೆ ಏನೋ ಒಂದು ಹೊಸ ಬದಲಾವಣೆ ತೊಗೊಂಡ್ಬರ್ತಾರೆ, ಹೊಸ ಗಾಳಿಯನ್ನೇ ತೊಗೊಂಡು ಬಂದುಬಿಡ್ತಾರೆ. ಅಶೋಕ್ ಪಟ್ಟಣ್ ಅವರು ಆ ರೀತಿ ಇದ್ದಾರೆ ಅನ್ನೋಂಥ ವಿಷಯ. ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಅದು ಆ್ಯಕ್ಚುಲಾಗಿ ಇದರಿಂದ ತೊಗೊಂಡಿದ್ದು. ಡ್ಯಾಮ್ ಸೆಟ್ಟಿಂದ ಕುಡಿಯೋಕ್ಕೆ ನಮ್ಮ ರಾಮದುರ್ಗದೊಳಗೆ ಬೇಸಿಗೆ ಕಾಲ ಆದರೆ ಕುಡಿಯೋಕ್ಕೆ ನೀರು ಸಿಗ್ತಾ ಇರಲಿಲ್ಲ. ಟ್ಯಾಂಕರ್ಗಳು ಕಳಿಸ್ತಾ ಇದ್ವಿ, ವಿತ್ ಪೊಲೀಸ್ ಕಳಿಸ್ತಾ ಇದ್ವಿ. ಅಷ್ಟು ಬಡದಾಟ ಆಗೋದು. ಅಂಥವ್ರಿಗೆ ಮನೆಗೂ ನಾನು ಕುಡಿಯೋಕ್ಕೆ ಡ್ಯಾಮ್ ಸೈಡಿಂದ ನೀರು ತಂದುಕೊಟ್ಟು ಸುಮಾರು 120 ಕೋಟಿ ಸೆಂಟ್ರಲ್ ಗೌರ್ಮೆಂಟಿಂದ ಕಮಲ್ನಾಥ್ ಅಂತ ಒಬ್ಬರು ಸೆಂಟ್ರಲ್ ಮಿನಿಸ್ಟರ್ ಇದ್ದರು, ನಮಗೆಲ್ಲ ಭಾಳ ವೈಯಕ್ತಿಕವಾಗಿ ಯೂತ್ ಕಾಂಗ್ರೆಸ್ಸಿನ ಫ್ರೆಂಡ್ಸ್ ಇದ್ದರು, ರಿಕ್ವೆಸ್ಟ್ ಮಾಡಿ ಅದು 120 ಕೋಟಿ ರಿಲೀಸ್ ಮಾಡಿಸಿ ಕಂಪ್ಲೀಟ್ ಡ್ಯಾಮ್ ಸೈಡಿದೆ ಇಲ್ಲಿ ನೀರು ತರೋಗೆ ಏರ್ಪಾಡು ಮಾಡಿಸಿದೆ. ಸರಿ ಸರ್, ನನಗೆ ಮತ್ತೆ ಹೊಳಿ ಮಿನಿಸ್ಟ್ರಿ ಕಡೆ ಬರ್ತಾ ಇದ್ದೇನೆ. ಕೆಲವೊಂದು ಜನ ನಿಮ್ಮ ಭಾಗದಲ್ಲಿ ಮಾತನಾಡ್ತಾ ಇದ್ದಾರೆ, ಅಶೋಕ್ ಪಟ್ಟಣ್ ಅವರು ಶಾಸಕರಿದ್ದಂಥ ಸಂದರ್ಭದಲ್ಲಿ 15 ದಿನ ಇಲ್ಲಿ 15 ದಿನ ಅಲ್ಲೇ ಇರ್ತಾರೆ, ಈಗ ಮಿನಿಸ್ಟ್ರಿ ಆದ್ರಂಗೆ ನಮ್ಮ ಕ್ಷೇತ್ರ ಕಡೆ ನೋಡೋದೋ ಇಲ್ಲ. ಅವರು ನೋಡದೇ ಇದ್ರೆ ನನಗೆ ಮನೆಗೆ ಕಳಿಸ್ತಾರೆ ಜನ. ಅದಕ್ಕೆ ನೋಡ್ಬೇಕಲ್ಲ, ನಾನು ಇಲ್ಲಿ ಇರಬೇಕು, MLA ಆಗಬೇಕು, ನಾನು ಇಲ್ಲಿ ಇರಲೇಬೇಕು. ಮಿನಿಸ್ಟ್ರಿ ಆದಷ್ಟು ಮಿನಿಸ್ಟ್ರಿಗಿನ ಜವಾಬ್ದಾರಿ ಚೀಫ್ ವಿಪ್ ಮುಖ್ಯ ಸಚೇತಕ, ಅದು ಕೂಡ ಜವಾಬ್ದಾರಿ ಎಲ್ಲ ಇದ್ದಾರೆ. 15 ದಿನ ಎಲ್ಲ ಮಂತ್ರಿಗಳಿಗೆ ಎಲ್ಲಿರ್ತಾರೆ, ಅವರು 15 ದಿನ ಅಲ್ಲಿರ್ತಾರೆ, 15 ದಿನ ಇಲ್ಲಿರ್ತಾರೆ. ಆ ಥರ ನಾನು ಕೂಡ ಈಗ ಸೇಮ್ ಅದನ್ನೇ ಕಂಟಿನ್ಯೂ ಮಾಡ್ತೀವಿ. ಇಲ್ಲಾಂದ್ರೆ ನಾವು ಜನಸಂಪರ್ಕ ಕಳ್ಕೊಂಡ್ಬಿಡ್ತೀವಿ ಇಲ್ಲಿ. ಅದರಿಂದ ನಾವು ಮೊದಲು ಇಲ್ಲಿ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಬಿಡೋಲ್ಲ. ಮಂತ್ರಿ ಆಗದೇ ಇರಲಿ ಕಾನ್ಸ್ಟಿಟ್ಯೂನ್ಸಿ ಒಳಗಂತೂ ಇದ್ದೇ ಇರ್ತೀನಿ ನಾನು. ಸರಿ ಸರ್, ನಾನು ಸಮಯದ ವಿಚಾರ ಮಾಡ್ತಾ ಕೊನೆ ಹಂತಕ್ಕೆ ಬರ್ತಾ ಇದ್ದೆ. ಸುರೇಶ್ ಅಂಗಡಿಯವರಾಯಿತು, ಮಂಗಳಾ ಅಂಗಡಿಯವರಾಯಿತು, ಮತ್ತು ಜಗದೀಶ್ ಶೆಟ್ಟರ್ ಅವರಾಯಿತು. ಈ ರಾಮದುರ್ಗ ಪಟ್ಟಣಕ್ಕೆ ಕೇಂದ್ರದಿಂದ ಬಂದಿರತಕ್ಕಂಥ ಅನುದಾನ ಯಾವುದು ಮತ್ತು
ಕ್ಷೇತ್ರದ ಕಣ್ಣೀರು ಜನಸಾಮಾನ್ಯರ ಕಣ್ಣೀರು ಒರೆಸುವಂಥ ನಮ್ಮ ನಾಯಕ ಅದು ಅಶೋಕ್ ಪಟ್ಟಣ್ ಅವರು ಅಂತೇಳಿ ಜನಸಾಮಾನ್ಯರು ಮಾತನಾಡ್ತಾ ಇದ್ದಾರೆ. ಕೇಂದ್ರದಿಂದ ಏನು ಸಹಾಯ ಬಂದಿಲ್ಲ, 3 ಕಾಸು ಕೂಡ ಸಹಾಯ ಬಂದಿಲ್ಲ. ಸುರೇಶ್ ಅಂಗಡಿಯವರು ಕೂಡ ಪ್ರಯತ್ನ ಪಟ್ಟರು ಕೆಲವು ಯಾವುದೋ ವಿಚಾರದಾಗೆ, ಆದರೂ ಕೂಡ ಅವ್ರ ಕಡೆ ಕೂಡ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಪಾಪ ಈ ಮಂಗಳವರಾಗಲಿ ಈಗ ಗೆದ್ದಿದ್ದಾರೆ ನಮ್ಮ ಇವರು ಜಗದೀಶ್ ಶೆಟ್ಟರು, ಎಲ್ಲ ಸಪೋರ್ಟ್ ಮಾಡ್ತೀನಪ್ಪ ಅಂತ ಹೇಳಿದ್ದಾರೆ. ಇನ್ನೂ ಯಾವುದೋ ಹೊಸ ಸ್ಕೀಮ್ಗೆ ನಾವು ಪ್ರಪೋಸಲ್ ಕೊಟ್ಟಿಲ್ಲ. ಕೊಟ್ಟಮೇಲೆ ಏನಾದ್ರು ಆಗ್ಲಪ್ಪ ಬಾ ಅಂತ ಸಪೋರ್ಟ್ ಮಾಡ್ತೇನೆ, ನೋಡೋಣ ಅವ್ರು ಮಾಡ್ತಾರೆ ಬಿಡ್ತಾರೆ, ಮುಂದಿನ ದಿನದಾಗ ನೋಡ್ಕೋಬೇಕು. ಆದರೆ ಹಿಂದೇನಂತ ಮಂಗಳ ಅಂಗಡಿಯಾಗಲೇ ಪಾಪ ಅವರೆಲ್ಲ ಸ್ವಲ್ಪ ಪೀರಿಯಡ್ ಇದ್ದರು, ಹೆಣ್ಮಕ್ಳು ಅವ್ರಿಗೇನು ಗೊತ್ತಾಗಲಿಲ್ಲ. ಅದು ಹೊಸ ಅಭಿವೃದ್ಧಿ ನಾವೆಲ್ಲ ನಮ್ಮ ರಾಜ್ಯ ಸರ್ಕಾರದಿಂದ ಮಾಡಿಬಿಟ್ಟಿದ್ವಿ. ಹಾಗಾಗಿ ಕೇಂದ್ರ ಸರ್ಕಾರದವ್ರು ಬಂದು ಅಂಥ ಕೆಲಸ ಮಾಡಬೇಕು ಅಂಥ ಪರಿಸ್ಥಿತಿ ಏನು ಇರಲಿಲ್ಲ ಇಲ್ಲಿ. ಆದ್ದರಿಂದ ಕೇಂದ್ರ ಸರ್ಕಾರದ ಯಾವುದು ದುಡ್ಡು ಬಂದಿದೆ, ಎಕ್ಸೆಪ್ಟ್ ಕುಡಿಯೋ ನೀರಿನ ಒಂದು ಬಂತಲ್ಲ 120 ಕೋಟಿ, ಅದು ನಮ್ಮ ಸರ್ಕಾರ ಇತ್ತು. ಕೇಂದ್ರ ಸರ್ಕಾರ ನಮ್ಮದು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬಿಡುಗಡೆ ಆಗಿದ್ದು, ಆವಾಗ ಮಾಡಿದ್ದಷ್ಟೇ ಹೊರತಾಗಿ ಮತ್ತೆ ಕೇಂದ್ರ ಸರ್ಕಾರದ ಯಾವುದೂ ದುಡ್ಡು ಬಂದಿಲ್ಲ. ಸರಿ ಸರ್, ಈ ಕ್ಷೇತ್ರದ ಕಣ್ಣೀರು ಒರೆಸುವಂಥ ಜನನಾಯಕ ಅಂತೇಳಿ ಜನಸಾಮಾನ್ಯರು ಒಪ್ಕೊತಾರೆ ಸರ್ ನಿಮ್ಮನ್ನು. ಯಾವ ರೀತಿ ಮನಸ್ಸಲ್ಲಿ ಅವರ ಹೃದಯದಲ್ಲಿ ತಾವು ಮನೆ ಮಾತಾಗಿದೆ ಸರ್? ಹೃದಯದಾಗ ಬಂದವ್ರಿಗೆಲ್ಲ ನಾವು ಡೈರೆಕ್ಟಾಗಿ ಮಾತಾಡ್ತೀನಿ. ಯಾರು ನಾವು ಏಜೆಂಟ್ಗಳು ಸಹವಾಸ ಮಾಡಬೇಡ್ರಿ ಅಂತ ಹೇಳ್ತೀನಿ. ಯಾರೇ ಬರಲಿ, ಯಾವುದೇ ಜಾತಿಯಲ್ಲಿ ಯಾವುದೇ ಪಕ್ಷ ಆಗಲಿ, ಅಭಿವೃದ್ಧಿಗೆ ಯಾರು ಬರ್ತಾರೆ ನಾನು ಇಮ್ಮಿಡಿಯೇಟ್ ನಾನು ಮಾಡಿ ಅದಕ್ಕೆ ಸ್ಪಂದಿಸ್ತೀನಿ. ಆದ್ದರಿಂದ ಜನಗಳು ನನ್ನ ಬಗ್ಗೆ ಭಾಳ ಗೌರವ ಇಟ್ಕೊಂಡು ಪ್ರೀತಿ ಇಟ್ಕೊಂಡಿದ್ದಾರೆ. ಎಸ್, ಓಕೆ ಸರ್, ಥ್ಯಾಂಕ್ ಯು. ನನ್ನ ಕೊನೆ ಪ್ರಶ್ನೆ, ಈ ಸಚಿವ ಸ್ಥಾನಕ್ಕೆ ಮಿನಿಸ್ಟ್ರಿಗೆ ಎಷ್ಟು ಸೀರಿಯಸ್ ಆಗಿದ್ದೀರಾ ಸರ್ ನೀವು? ನಾನು ಸೀರಿಯಸ್ ಅಂತ ಇಲ್ಲವೇ ಇಲ್ಲ. ನಾನು ಆಟೋಮೆಟಿಕ್ ನಾನು ಆಗಲೇಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ನನ್ನ ಸೀನಿಯಾರಿಟಿ ಪ್ರಕಾರ, ನಮ್ಮ ಕೆಲಸ ಮಾಡಿದ ಪ್ರಕಾರ ಮಾಡೇ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನನಗೂ ಭಾಳ ಭರವಸೆ ಇದೆ ಮಾಡ್ತಾರೆ ಈ ಸರಿ ಅಂತ. ಎಸ್, ಈ ಬೆಳಗಾವಿ ವಿಭಜನೆ ಬಗ್ಗೆ ತಾವು ಏನು ಚಿಂತನೆ ನಡೆಸಿದ್ರಿ? ಬೆಳಗಾವಿ ವಿಭಜನೆ ಬಗ್ಗೆ ನಾನು ಸೀರಿಯಸ್ಸಾಗಿ ಮುಖ್ಯಮಂತ್ರಿಗೆ, ನಾನು ಮಹಂತೇಶ್ ಕೌಜಲ್ಗೆ ಆಗಲಿ, ಬೇಕಾದಷ್ಟು ಜನ ಶಾಸಕರು ನಾವೆಲ್ಲ ಮಾತಾಡಿದ್ವಿ. ಪ್ರಕಾಶ್ ಹುಕ್ಕೇರಿ ಮಗ ನಮ್ಮ ಗಣೇಶ್ ಹುಕ್ಕೇರಿ ಆಗಲಿ, ನಾವೆಲ್ಲ ಮಾಡಿದ್ರೆ 2 ಮಾಡಿ, ಚಿಕ್ಕೋಡಿ ಆ್ಯಂಡ್ ಬೆಳಗಾಂ 3-4 ಮಾಡೋಕ್ಕೆ ಹೋಗ್ಬಿಡಿ ಅಂತಲೇ ಹೇಳಿದ್ದೀವಿ. ಇಲ್ಲ ಮಾಡಿದ್ರೆ ಯಾವುದು ಬೇಡ ಹಂಗೆ ಇರಲಿ, ಒಂದು ಅಖಂಡ ಜಿಲ್ಲೆನೇ ಇರಲಿ, 18 MLA ಒಟ್ಟಿಗೆ ಇರಲಿ, ಇಲ್ಲಾಂದರೆ 2 ಮಾಡಲಿ ಅಂತ ನಮ್ಮ ವೈಯಕ್ತಿಕ ಅಭಿಪ್ರಾಯ. ಮುಖ್ಯಮಂತ್ರಿ ಇನ್ನೊಂದು ಸರಿ ಎಲ್ಲ ಮಂತ್ರಿ MLAಗಳು ಕರೆದು ಶಾಸಕರಿಗೆ ದುಂಡಿ ಕರೆದು ಮಾತಾಡ್ತೀವಿ, ಆಮೇಲೆ ಡಿಸಿಷನ್ ತೊಗೊಳ್ತಾರೆ. ಅದಕ್ಕೆ ನಾವು ಮಾತ್ರ ಸ್ಟಿಕ್ ಆನ್ ಆಗಿದ್ದೀವಿ. ಮಾಡಿದ್ರೆ 2 ಮಾಡಬೇಕು, ಇಲ್ಲಾಂದರೆ ಅಖಂಡ ಆಗಿರ್ಬೇಕು ಅಂತ ಹೇಳ್ತಾಯಿದ್ವಿ. ಸರಿ ಸರ್, ಈ ವೋಟ್ ಚೋರಿ, ಬ್ಯಾಲೆಟ್ ಪೇಪರು, ಈ ವಿಷಯಗಳ ಬಗ್ಗೆ ತಮ್ಮ ಅಭಿಪ್ರಾಯ ಸರ್? ನಾನು ಕೊನೆ ಹಂತದಲ್ಲಿದ್ದೇನೆ ಸರ್. ನಾನು ಈಗ ವೋಟ್ ಚೋರಿ ಅಂತ ಎಲ್ಲ ನಿಮಗೆಲ್ಲ ಗೊತ್ತಿದೆ. ಬೇಕಾದಷ್ಟು ಕಡೆ ಬೇಕಾದಷ್ಟು ರಾಜ್ಯದಾಗೆ 100% ಈ BJP ಬರಲ್ಲ ಅನ್ನೋ ಹಂತಲ್ಲಿ ರಾಜ್ಯದಾಗೆ ಅವರೇ ಗೆದ್ದಿದ್ದಾರೆ. ಹಾಗಾಗಿ ಎಲ್ಲರಿಗೂ ಒಂದು ಸಂಶಯ, ಇವರು ಮ್ಯಾನಿಪ್ಯುಲೇಷನ್ ಮಾಡಿ ಗೆಲ್ತಾ ಇದ್ದಾರೆ ಅಂತ ಒಂದು ಸಂಶಯ ಇದೆ. ಆದ್ದರಿಂದ ಅದಕ್ಕೋಸ್ಕರ ನಾವು ವೋಟ್ ಚೋರಿ ಕಾರ್ಯಕ್ರಮನ ನಾವು ಭಾಳ ಬಿರುಸಾಗಿ ಮಾಡಿ ಜನಗಳು ಮನದಟ್ಟೆ ಮಾಡಿಕೊಡ್ತಾಯಿದ್ದೀವಿ ಸರ್. ಬ್ಯಾಲೆಟ್ ಪೇಪರ್ ಮುಂದೆ ಬ್ಯಾಲೆಟ್ ಪೇಪರ್ ಬರಬೇಕಾ ಅಥವಾ ಇದನ್ನೇ? ಬ್ಯಾಲೆಟ್ ಪೇಪರ್ ಬಂದರೆ ಒಳ್ಳೆಯದು. ಈಗ ಯಾರು ಇದನ್ನು ಮಿಷಿನ್ನು ಮಾಡ್ತಾರೆ, ಯಾವುದೋ ಒಂದು ಕಂಟ್ರಿ ಅಂತ ಹೇಳಿದ ಹೆಸರು ಗೊತ್ತಿಲ್ಲ ಯಾವ ದೇಶದವರು ಅಂತ, ಆ ದೇಶಕ್ಕೆ ಕೂಡ ಇಲ್ಲ, ಇದು ವೋಟಿಂಗ್ ಮಿಷಿನ್ ಇಲ್ಲ, ಅಲ್ಲೂ ಕೂಡ ಬ್ಯಾಲೆಟ್ ಪೇಪರ್ ಇದೆ. ಹಾಗಾಗಿ ಪ್ರಪಂಚಾದ್ಯಂತ ನಾನು ತಿಳಿದಂತೆ ಇಂಡಿಯಾ ದೇಶ ಒಂದರಿಗೆ ಇದು ಇದೆ ಅಂತ ಅನ್ನಿಸ್ತಾ ಇದೆ. ಸರಿ ಸರ್, ಮೊನ್ನೆ ಕೂಡ ತಾವು DCC ಬ್ಯಾಂಕ್ ಚುನಾವಣೆಯಲ್ಲಿ ಮಹದೇವಪ್ಪ ಯಾದವ್ ಅವರ ಮಗನಿಗೆ ತಾವು ಸಪೋರ್ಟ್ ಮಾಡಿದ್ರಿ, ಮತ್ತು ಈಗ ನೋಡಿದರೆ BJP ಅವರು ನರೇಗಾ ಯೋಜನೆ ಹೆಸರು ಬದಲಾವಣೆ ಮಾಡಿದ್ದಾರೆ. ಎಷ್ಟು ಸರಿನಾ ಸರ್ ಇದು? ತಾವು ಇಲ್ಲಿ DCCಗೆ ಸಪೋರ್ಟ್ ಮಾಡೋದು, ಅಲ್ಲಿ ನರೇಗಾದ ವಿರೋಧದಲ್ಲಿ ತಾವು ಪ್ರತಿಭಟನೆ ಮಾಡೋದು? ಈಗ DCC ಬ್ಯಾಂಕ್ ಎಲೆಕ್ಷನ್ಸ್ಗೂ ನರೇಗಾಗೂ ಡಿಫ್ರೆನ್ಸ್ ಇದೆ. ಯಾಕಂದ್ರೆ ಅದೇ ಇಶ್ಯೂನೇ ಬೇರೆ, ಇದೇ ಇಶ್ಯೂನೇ ಬೇರೆ. ಇದು ಲೋಕಲ್ ಇಶ್ಯೂದು, DCC ಬ್ಯಾಂಕ್ದು ಲೋಕಲ್ ಇಶ್ಯೂ. ಬೇರೆ ಪಟ್ಟಭದ್ರ ಹಿತಾಸಕ್ತಿಗಳು ಸೇರಿ ಅಶೋಕ್ ಹೆಸರಿಗೆ ಕಳಂಕ ತರಬೇಕು ಅಂತ ಭಾಳ ಪ್ರಯತ್ನ ಮಾಡಿದರು. ಆದ್ದರಿಂದ ಅದಕ್ಕೆ ಯಾವ ಥರ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಅವ್ರಿಗೆ ನಾವು ಬುದ್ಧಿ ಕಲಿಸೋಕ್ಕೆ ಡಿಸೈಡ್ ಮಾಡಿದ್ವಿ. ಹಾಗಾಗಿ ಇಬ್ಬರು ಒಂದಾಗಿ ನಾನೇ ನನಗೆ ನಾಮಿನೇಷನ್ ಮಾಡಿಸ್ಕೊಂಡ್ಬರ್ತೀನಿ ಬಿಡಪ್ಪ, ಹೋಗಿ ನೀವೇ ಮಾಡ್ತೀನಿ ಅಂತ ಹೇಳಿ ಅದನ್ನ ನಾನೇ ಸಪೋರ್ಟ್ ಮಾಡಿ ಗೆಲ್ಲಿಸಿ ನನಗೆ ಸಿದ್ದರಾಮಯ್ಯ ಗೌರ್ಮೆಂಟ್ ನಾಮಿನೇಷನ್ ಕೂಡ ಮಾಡಿದ್ದಾರೆ. ಈಗ ರಾಮದುರ್ಗ ತಾಲೂಕಿಗೆ 2 DCC ಬ್ಯಾಂಕ್ಗೆ ಸದಸ್ಯರಾಗಿದ್ದೀವಿ. ಇಬ್ಬರು ಕೂಡ ಅಭಿವೃದ್ಧಿಗೆ, ಈ ಜನರಲ್ ಚುನಾವಣೆಗೂ ಇದಕ್ಕೂ ಸಂಬಂಧ ಇಲ್ಲ. ಬೇರೆ ಬ್ಯಾಂಕ್ಗಳ ವಿಚಾರದಾಗ ನಾವಿಬ್ಬರು ಒಂದಾಗಿ ಎಲ್ಲ ಕಡೆ ಕೆಲಸ ಮಾಡಿ ಒಳ್ಳೆ ಹೆಸರು ತರಬೇಕು ಅಂತ ಡಿಸೈಡ್ ಮಾಡಿದ್ವಿ. ಸರಿ ಸರ್, ಥ್ಯಾಂಕ್ ಯು. ನನ್ನ ಕೊನೆಯದಾಗಿ ಈ ಕ್ಷೇತ್ರ ಸಮಯದ ವಿಚಾರ ಮಾಡೋದು, ಯಾಕಂದರೆ ನಿಮ್ಮ ಅನೇಕ ಕಾರ್ಯಕ್ರಮದ ನಿಮಿತ್ತದಿಂದ ತಾವು ಹೊರಗಡೆ ಹೋಗೋದ್ರಿಂದ ನಾನು ಸಮಯದ ವಿಚಾರ ಮಾಡೋದು ಕೊನೆ ಹಂತಕ್ಕಿದ್ದೇನೆ. ಈ ಕ್ಷೇತ್ರದಲ್ಲಿ ಇದ್ದಿರತಕ್ಕಂಥ ಜನಸಾಮಾನ್ಯರು ಮತ್ತು ರಾಜ್ಯ ಹೈಕಮಾಂಡಿಗೆ, ಒಂದು ಸಚಿವ ಸಂಪುಟಕ್ಕೆ ಕೊನೆಯದಾಗಿ ನಮ್ಮ ಮುಖಾಂತರದಿಂದ ಒಂದು ಸಂದೇಶ ಕೊಡೋದಾದರೆ ಆ ಸಂದೇಶ ಏನು ಕೊಡಲಿಕ್ಕೆ ಇಷ್ಟಪಡ್ತೀರಾ ಸರ್, ಈ ಸರ್ವೆ ಗ್ರೌಂಡ್ ರಿಪೋರ್ಟ್ ಮುಖಾಂತರದಿಂದ? ನೀವೆಲ್ಲ ನೋಡಿದ್ದೀರಿ, ಈಗ ಎಲ್ಲ ಕಡೆ ಓಡಾಡಿದ್ದೀರಿ.
ಯಾರು ಚೆನ್ನಾಗಿ ಕೆಲಸ ಮಾಡ್ತಾರಂತ ನಿಮಗೆ ಮನದಟ್ಟ ಇದೆ. ಎಸ್ ತಾವುಗಳು ಕೂಡ ಅಶೋಕ್ ಪಟ್ಟಣವ್ರಿಗೆ ಮಂತ್ರಿಮಂಡಲ ಮಾಡಿದ್ರೆ ಅಭಿವೃದ್ಧಿ ಮಾಡ್ತಾರೆ, ಅವ್ರು ಮಾಡಿ ಅಂತ ಹೇಳ್ತೀರಂತ ನಾನು ನಂಬಿದ್ದೀನಿ. ಓಕೆ, ಥ್ಯಾಂಕ್ ಯು ಸರ್. ಕೊನೆಯದಾಗಿ ನಿಮ್ಮ ಕ್ಷೇತ್ರ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಎಲ್ಲರೂ ಚೆನ್ನಾಗಿ ಸುಖವಾಗಿ ಬಾಳಲಿ ಅಂತ ಅಭಿಲಾಷೆ ನಂದಷ್ಟೇ. ಓಕೆ, ಥ್ಯಾಂಕ್ ಯು ಸರ್. ತುಂಬ ಧನ್ಯವಾದಗಳು. ಎಷ್ಟೊತ್ತಿನವರೆಗೆ ನಮ್ಮ ನ್ಯೂಸ್ ಆಫ್ 43 ಇಂಡಿಯಾ ಮತ್ತು ಇನ್ ಸರ್ವೆ ಮುಖಾಂತರ ನಿಮ್ಮ ಸಮಯ, ನಿಮ್ಮ ವಿಚಾರವನ್ನು ಹಂಚಿಕೊಂಡಿದ್ದಕ್ಕೆ ಭಗವಂತ ಆದಷ್ಟು ಬೇಗ ನಿಮಗೆ ನೀವು ಅಂದುಕೊಂಡಿರ್ತಕ್ಕಂಥ ಮನಸ್ಸಿನಲ್ಲಿ ಇದ್ದಿರ್ತಕ್ಕಂಥ ಆ ಒಂದು ಹೃದಯದ ಮಾತನ್ನು ಕೇಳಿ ಆದಷ್ಟು ಬೇಗ ಗಾಡ್ ಗಿಫ್ಟ್ ರೀತಿಯಿಂದ ನಿಮಗೊಂದು ಅವಕಾಶ ಸಿಗಲಿ ಅಂತ ಹೇಳ್ತಾ ಸಂದರ್ಶನ ಮುಗಿಸ್ತಾರೆ. ನಮಸ್ತೆ. ಥ್ಯಾಂಕ್ ಯು.